ಸೌಹಿತ್ಯ ಅಂತ ಒಂದು ಶಬ್ದ, ಸುಹಿತ ಅನ್ನೋದ್ರ ಮೇಲೆ ಸೌಹಿತ್ಯ ಅಂತ ಶಬ್ದ ಹುಟ್ಟಿದೆ. ಚೆನ್ನಾಗಿ ಊಟ ಮಾಡುವುದು, ಮನಸ್ಸಿಗೆ ತೃಪ್ತಿ ಆಗುವಂತೆ, ಹೊಟ್ಟೆ ಬಿರಿಯುವಂತೆ ಊಟ ಮಾಡುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಇದು ಶಾಂತಿ ಪರ್ವದ 245ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿದೆ. ಅದು ಗೀತಾ ಪ್ರೆಸ್ಸಿನ ಪಾಠಕ್ಕನುಸಾರವಾಗಿ. ವೈಷ್ಣವ ಪಾಠಕ್ಕನುಸಾರವಾಗಿ ಮೋಕ್ಷ ಧರ್ಮ ಪರ್ವದ 80ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿದೆ. ಸೌಹಿತ್ಯ ನರಕಾದಿವ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ನರಕವನ್ನು ಕಂಡ್ರೆ ಹೇಗೆ ಹೆದರ್ತೀವೋ ಹಾಗೆ ಚೆನ್ನಾಗಿ ಉಣ್ಣುವುದರಿಂದ ಮನುಷ್ಯ ಹೆದರ್ಬೇಕು ಅಂತ ಅದರ ತಾತ್ಪರ್ಯ. ಅದಲ್ಲದೆ ಅನುಶಾಸನ ಪರ್ವದ 104ನೇ ಅಧ್ಯಾಯದ 122ನೇ ಶ್ಲೋಕದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ, ಮತ್ತು ವೈಷ್ಣವ ಪಾಠದಲ್ಲಿ ಅದು 157ನೇ ಅಧ್ಯಾಯದ 115ನೇ ಶ್ಲೋಕ ಆಗ್ತದೆ. ಸೌಹಿತ್ಯಂ ನಚ ಕರ್ತವ್ಯಂ ರಾತ್ರಿ ಹೊತ್ತು ಹೊಟ್ಟೆ ಬಿರಿಯುವಂತೆ ಊಟ ಮಾಡಬಾರದು ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಸೌಹಿತ್ಯ ಅನ್ನೋ ಶಬ್ದ ಹೀಗೆ ಮನಸ್ಸಿಗೆ ತೃಪ್ತಿ ಆಗುವಂತೆ ಸ್ವಲ್ಪ ಹೆಚ್ಚೇ ತಿನ್ನುವುದನ್ನ ವರ್ಣನೆ ಮಾಡ್ತಾರೆ.